ಈಗ ಎಲೆ ಲಟ್ಸಿದನು ಇದನ್ನು ಸೂಸ್ಲಾ ತುಂಬಾತೀನಿ. ಕರ್ಚಿಕಾಯಿ ಸೂಸ್ಲ ಸ್ವಲ್ಪ 2 ಚಮಚದಷ್ಟು ಹಾಕಬೇಕು. ದೊಡ್ಡವು ಮಾಡ್ತೇವೆ ನಾವು ಕರ್ಚಿಕಾಯಿ. ಈ ಥರ ಹಾಕ್ಬೇಕು ಇವನು. ಸ್ವಲ್ಪ ಜಾಸ್ತಿನೂ ಹಾಕಬೇಕು. ಸೂಸ್ಲ ಬಾಯಿ ತುಂಬ ಹಾಕಾವು ಕರ್ಚಿಕಾಯಿ ಕರ್ದಿಂದ ತಿನ್ನಾಕ. ಸ್ವಲ್ಪ ಹಾಕಿರೋ ಒಂದು ಕಡೆ ಒಂದು ನಿಂದಿರ್ತೈತಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಹಾಲು ಅದಾವೆ. ಹಿಂಗೆ ಬಟ್ಟೆ ಎದ್ದಿ ಸುತ್ತು ಕಡೆ ಎಲ್ಲ ಹಚ್ಚೋದು ಹಿಂಗೆ ಹಾಲು ಹಚ್ಚಿರ ಜಿಬಿಟ್ಟು ಹಿಡ್ಕೋತೈತೆ. ಅದು ಬಿಚ್ಚಂಗಿಲ್ಲ ಎಣ್ಣೆಯಾಗದು ಕರಿಯಾಕತ್ತಾಗ. ಈ ಎಲೆ ಸುತ್ತಲೂ ಎಲ್ಲ ಹಾಲು ಹಚ್ಕೋಬೇಕು. ಇದನ್ನು ಈ ಥರ ಹಚ್ಕೊಂಡು ಮಡಚ್ಬೇಕು. ಇವನು ಸ್ವಲ್ಪ ಸ್ವಲ್ಪ ಹಾಲು ಹಚ್ಬೇಕು. ಇದನ್ನು ಈ ಥರ ಹಿಂಗೆ ಮಡಚ್ಬೇಕದ. ಈ ಥರ ಮಡಚ್ಬೇಕು. ಹಿಡ್ಕೋತಜ್ಜಿ ಬಿಟ್ಟದಿದೆ ಹಾಲಿಗೆ. ಎಣ್ಣೆಗೆ ಕರೆದ್ರೆ ಬಿಚ್ಚಂಗಿಲ್ಲ. ಇದು ಸ್ವಲ್ಪ ಸ್ವಲ್ಪ ಹಾಲು ಹಚ್ಬೇಕು. ಹಾಲು ಹಚ್ಚಿ ಹಿಂಗೆ ಮಡಚಿ ಒತ್ತಿಕ್ಬೇಕು. ಇವನ್ನೆಲ್ಲ ಹಿಂಗೆ ಮಡಚ್ಬೇಕು. ಇದು ಕೊರಿದ ಇರ್ತೈತಿ. ಇದೆಂಥದ ಹಿತ್ತಾಳಿದದ. ಇದನ್ನು ಹಿಂಗೆ ಕೊರಿಬೇಕದ. ದಂಡಿದೆಲ್ಲ ಸಮಾನಿಗೆ ಕೊರಿಬೇಕು. ಈ ಕೊರಿದ್ರಿಂದ ಏನಾಕತಿ ಎಣ್ಣೆಯಾಗ ಬಿಚ್ಚಂಗಿಲ್ಲ. ಇದು ಚಲೋತ್ತಾಗಿ ಹತ್ತಿಗೆ ಕೊರಿಬೇಕು. ಅವನು ಈ ಥರದ ಹಿಂಗೆ ಕೊರಿಬೇಕು. ಇದೆಲ್ಲ ತೆಗಿಬೇಕು. ನೋಡಿ ಎಷ್ಟು ಚಂದ ಆಗ್ತಿದೆ. ಇದನ್ನು ಎಣ್ಣೆಗೆ ಕರಿಬೇಕು. ಬಿಚ್ಚಂಗಿಲ್ಲ ಒಟ್ಟು. ಕರಿ ಮುಂದೆ ತೋರಿಸ್ತೀನಿ ನಿಮ್ಗೆ. ದಂಡಿದೆಲ್ಲ ತೆಗಿಬೇಕಿದೆ. ಹಿಂಗೆ ಸಮಾನಾಗಿ ಚಂದ ಕಾಣ್ತಾವೆ. ಇಷ್ಟು ಹಿಂಗೆ ಕೊರೆದು ಇಟ್ಕೊಂಡಿದ್ದೇವೆ ಇವನ್ನ ಕರ್ಚಿಕಾಯಿ. ಇಲ್ಲಿ ಎಷ್ಟು ಅದಾವ. ಇವನ್ನ ಎಣ್ಣೆ ಕಾಯಕ್ಕಿಟ್ಟೇನು ಈಗ ಕರಿದು ತೋರಿಸ್ತಾನಂತೆ ನಿಮಗೆ. ಇಷ್ಟು ಮಾಡಿದನೀಗ ಒಂದು 10-12. ಇವನ್ನ ಈಗ ಕರೆದು ತೋರಿಸ್ತೀನಿ ನಿಮ್ಗೆ. ಈ ಥರ ಚಂದ ಆಕ್ಕವು. ಕೊರಿದ್ರಿಂದ ಡಿಸೈನ್ ಬರ್ತಾವೆ. ದೊಡ್ಡ ಮಾಡ್ಬೇಕು ಕರ್ಚಿಕಾಯಿ ಅಂದ್ರೆ ಚಲೋ ಆಕ್ಕವು. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನು. ಇನ್ನು ಇದಕ್ಕೆ ಏನು ಕಾದತ್ತಿಲ್ಲ ನೋಡಕ್ಕೆ ಒಂದು ಸ್ವಲ್ಪ ಹಿಂಗೆ ಹಿಟ್ಟು ಗುಂಡಿಗೆ ಮಾಡಿ ಒಗಿಬೇಕು. ಎಣ್ಣೆ ಕಾದತ್ತೀಗ. ಅದನ್ನು ತೆಳಗೆ ಚೆಲ್ಲಿ ಬಿಡಬೇಕು.
ಈಗ ಇವನು ಕರ್ಚಿಕಾಯಿ ಹಾಕ್ತಾನಂತ ಒಂದೊಂದು. ಸ್ವಲ್ಪ ಮೀಡಿಯಮ್ ಸೈಜ್ ಉರಿದಿಟ್ಟ ಕರಿಬೇಕು ಅವನು. ಹಿಂಗೆ ಗುಳ್ಳು ಹೇಳ್ತಾವೆ. ಈಗ ಕುಟ್ಟೋದ್ರಿಂದ ಹಿಟ್ಟು ಕುಟ್ಟೋದ್ರಿಂದ ಗುಳ್ಳು ಹೇಳ್ತಾವೆ. ಪಳ್ಳಾಕಾವು ಕರ್ಚಿಕಾಯಿ. ಸ್ವಲ್ಪ ಗೋಲ್ಡನ್ ಬರೋ ಮಟ್ಟ ಕರಿಬೇಕು. ವೈಟ್ ಇದ್ದಾಗ ತೆಗೆದ್ರೆ ಸ್ವಲ್ಪ ಇನ್ನೂ ಮೆತ್ತಗಿರ್ತಾವೆ. ಇವು 8 ದಿವಸ ಇಟ್ಕೊಂಡು ತಿನ್ನೋದು ಅಂದ ಕೂಡಲೇ ಒಂದು ಸ್ವಲ್ಪ ಗೋಲ್ಡನ್ ಕಲರನ್ನು ಕರಿಬೇಕು ಇವು. ಎಷ್ಟು ಚಂದ ಅದ ನೋಡಿ ಗುಳ್ಳಿದ. ಮ್ಯಾಗೆಲ್ಲ ಕರ್ಚಿಕಾಯಿ ತುಂಬ ಗುಳ್ಳಿರ್ತಾವೆ. ಹಿಂಗಿದ್ರೆ ಪಳ್ಳಾಗಿರ್ತಾವೆ ಕರ್ಚಿಕಾಯಿ. ಸ್ವಲ್ಪ ಬಾಯಿ ಬಿಡ್ತೀನಿ ನೋಡಿ, ಕರಿತಾನೆ. ಒಂದು ಸ್ವಲ್ಪ ಹೊಡಿತಂದ್ರೆ ಹಿಂಗೆ ಚಟ್ ಚಟ್ಸ್ ಆಗಿ ಬರ್ತೈತಿ. ಎಲ್ಲರೂ ಒಂದು ಸ್ವಲ್ಪ ಸೀಳಿದ್ದು ಅಂದ್ರೆ ಹಂಗೆ ಆಕೈತಿ ನೋಡಿ. ಎಷ್ಟು ಕಾಳಜಿಗೆ ಮಾಡಿರ್ತೀವೋ ಆದರೂ ಒಂದಿಟ್ಟು ಹೊಡಿತಾವೆ. ಎಷ್ಟು ಕರ್ಚಿಕಾಯಿ ಮಾಡಿದೆವು, ಇನ್ನೂ ಮಾಡೋದೈತಿ. ಇದು ಇಷ್ಟು ಆಗ್ಯಾವ. ಇದು ಕರ್ಚಿಕಾಯಿ ರೆಡಿ ಆದವು. ಮಾಡಿ ನೋಡಿರಿ ಹೆಂಗಾಗೈತಿ ಹೇಳ್ರಿ. ಭಾಳ ರುಚಿ ಆಕ್ಕವು. ಬೇಸಿ ಈ ಥರದ್ದು ಮುದ್ದೆ ಸಕ್ಕರೆ ಹಾಕಿ ಮಾಡೋದ್ರಿಂದ ಕರ್ಚಿಕಾಯಿ ಭಾಳ ಟೇಸ್ಟ್ ಆಕ್ಕವು. ಇಷ್ಟು ಪಳ್ಳಗಿದಾವೆ ನೋಡಿ. ಹಿಂಗೆ ಒಳಗೆ ತುಂಬೈತಿದು ಮಸಾಲೆ. ಕರ್ಚಿಕಾಯಿ ರೆಡಿ ಆದವು. ಮಾಡಿ ನೋಡಿರಿ ಹೆಂಗಾಗೈತಿ ಹೇಳ್ರಿ. ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ. ಬಾಯ್ ಬಾಯ್.